ಹಾಯ್ ಫ್ರೆಂಡ್ಸ್, ನೋಬಲ್ ಟೆಕ್ನಿಕಲ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತವನ್ನು ಬಯಸ್ತಿದ್ದೇನೆ. ನಾನು ಈ ವಿಡಿಯೋದಲ್ಲಿ ನಿಮಗೆ ಡೀಸೆಲ್ ಜನರೇಟರ್ ಆಲ್ಟರ್ನೇಟರನ್ನು ಯಾವ ಥರ ರಿಪೇರ್ ಮಾಡಬೇಕು ಮತ್ತು ಅದರಲ್ಲಿ ರಿವೆಂಡಿಂಗ್ ಯಾವ ಥರ ಬರುತ್ತೆ ಅನ್ನೋದನ್ನ ಬಗ್ಗೆ ಟ್ರೈನಿಂಗ್ ಪ್ರೋಗ್ರಾಮ್ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡ್ತಿದ್ದೇನೆ. ಫ್ರೆಂಡ್ಸ್, ಜನರೇಟರ್ನ ಸಾಮಾನ್ಯವಾಗಿ ಎಲ್ಲರೂ ನೋಡಿರ್ತಾರೆ. ಅದರಲ್ಲೂ ಹೆಚ್ಚಾಗಿ ಡಿಪ್ಲೊಮೊ ವಿದ್ಯಾರ್ಥಿಗಳು ಮತ್ತು ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಅದನ್ನು ನೋಡಿರ್ತಾರೆ. ಆದರೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರೋದಿಲ್ಲ, ಕೆಲವೊಂದನ್ನು ಮಾತ್ರ ಅವ್ರಿಗೆ ಇರ್ತದೆ. ಅದರಲ್ಲಿ ಯಾವ ಥರ ರಿವೆಂಡಿಂಗ್ ಆಗಿರ್ತದೆ, ಆಲ್ಟರ್ನೇಟರ್ನಲ್ಲಿ ಎಷ್ಟು ಟೈಪ್ಸ್ ಇದ್ದಾವೆ ಅನ್ನೋದು ಅದಕ್ಕೆ ಮಾಹಿತಿ ಕೊಡಲಿಕ್ಕೆ ಈ ಒಂದು ವಿಶೇಷವಾದ ತರಬೇತಿ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಜನರೇಟರ್ ಅಂದರೆ ಏನು, ಎಷ್ಟು ಥರನಾದ ಜನರೇಟರ್ಗಳಿದ್ದಾವೆ, ಸಿಂಗಲ್ ಫೇಸ್ ಜನರೇಟರ್ಗೆ ಮತ್ತು 3 ಫೇಸ್ ಜನರೇಟರ್ಗೆ ಇರ್ತಕ್ಕಂಥ ವ್ಯತ್ಯಾಸ ಏನು ಅನ್ನೋದನ್ನು ಬ್ರೀಫಾಗಿ ನಿಮಗೆ ಹೇಳ್ತೀನಿ. ಮೇನಾಗಿ ಆಲ್ಟರ್ನೇಟರ್ ಅಂದರೆ ಏನು, ಆಲ್ಟರ್ನೇಟ್ರಿಗೂ ಮೋಟ್ರಿಗೆ ಇರ್ತಕ್ಕಂಥ ವ್ಯತ್ಯಾಸ ಏನು. ಮೋಟಾರ್ ಎಂದರೆ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡುವಂಥ ಸಾಧನಕ್ಕೆ ನಾವು ಮೋಟರ್ ಅಂತ. ದಟ್ ಮೀನ್ ವಿಚ್ ಮಷಿನ್ ಈಸ್ ಎಲೆಕ್ಟ್ರಿಕಲ್ ಎನರ್ಜಿ ಈಸ್ ಕನ್ವರ್ಟೆಡ್ ಟು ಮೆಕ್ಯಾನಿಕಲ್ ಎನರ್ಜಿ, ದಟ್ ಮಷಿನ್ ಈಸ್ ಕಾಲ್ಡ್ ಮೋಟಾರ್. ದಿಸ್ ಈಸ್ ದ ಡೆಫಿನೇಷನ್ ಆಫ್ ಮೋಟಾರ್ ಆ್ಯಸ್ ಇಟ್ ಈಸ್. ಅದೇ ಥರ ಆಲ್ಟರ್ನೇಟರ್ ಅಂದರೆ ವಿಚ್ ಡಿವೈಸ್ ಈಸ್ ಮೆಕ್ಯಾನಿಕಲ್ ಎನರ್ಜಿ ಈಸ್ ಕನ್ವರ್ಟೆಡ್ ಟು ಎಲೆಕ್ಟ್ರಿಕಲ್ ಎನರ್ಜಿ, ದಟ್ ಡಿವೈಸ್ ಈಸ್ ಕಾಲ್ಡ್ ಜನರೇಟರ್ಸ್ ಅಥವಾ ಆಲ್ಟರ್ನೇಟರ್ ಅಂತ ಕರಿತಿದ್ದೇವೆ. ಇದು ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡುವಂಥ ಸಾಧನಕ್ಕೆ ನಾವು ಆಲ್ಟರ್ನೇಟರ್ ಅಂತ ಕರಿತೀವಿ. ಹಾಗಾದರೆ ಈ ಆಲ್ಟರ್ನೇಟರ್ನಲ್ಲಿ ನಿಮಗೆ ಆಗಲೇ ಹೇಳಿದ ಪ್ರಕಾರ ಸಿಂಗಲ್ ಫೇಸ್ ಆಲ್ಟರ್ನೇಟ್ರು ಮತ್ತು 3 ಫೇಸ್ ಆಲ್ಟರ್ನೇಟರ್ ಅಂತ ಹೇಳ್ಬಿಟ್ಟು ನಮಗೆ 2 ಥರನಾದ ಆಲ್ಟರ್ನೇಟರ್ಗಳಿದೆ. ಹಾಗಾದರೆ ಸಿಂಗಲ್ ಫೇಸ್ ಜನರೇಟರ್ಸು ನಮಗೆ ಒಂದು ಫೇಸು ಒಂದು ನ್ಯೂಟ್ರಲ್ಲು ವಿತ್ 230 ವೋಲ್ಟನ್ನು ಔಟ್ಪುಟ್ ಮಾಡುತ್ತೆ, ಅದಕ್ಕೆ ನಾವು ಸಿಂಗಲ್ ಫೇಸ್ ಜನರೇಟರ್ ಅಂತ ಹೇಳ್ತೀವಿ. 3 ಫೇಸ್ ಜನರೇಟರ್ಸ್ ಅಂದರೆ 3 ಫೇಸು ಪ್ಲಸ್ ಒಂದು ನ್ಯೂಟ್ರಲನ್ನು ಔಟ್ಪುಟ್ ಮಾಡುತ್ತೆ ಮತ್ತು 440 ವೋಲ್ಟನ್ನು ಔಟ್ಪುಟ್ ಮಾಡುತ್ತೆ, ಇದಕ್ಕೆ ನಾವು 3 ಫೇಸ್ ಜನರೇಟರ್ಸ್ ಅಂತ ಕರಿತಿದೆ. ಈ 3 ಫೇಸ್ ಜನರೇಟರ್ಸು ಮತ್ತು ಸಿಂಗಲ್ ಫೇಸ್ ಜನರೇಟರ್ಸ್ನಲ್ಲಿ ಮುಖ್ಯವಾಗಿರತಕ್ಕಂಥ ಸಾಲಿಯಂಟ್ ಫೀಚರ್ ಪಾರ್ಟ್ಸ್ಗಳು ಯಾವುವು. ಮೇಯ್ನಾಗಿ ನಮಗೆ ಫೀಲ್ಡ್ ಆ್ಯಂಡ್ ಆರ್ಮೇಚರ್. ಸಿಂಗಲ್ ಫೇಸ್ನಲ್ಲಿ ಆರ್ಮೇಚರು ಮತ್ತು ಫೀಲ್ಡು ಬೇರೆ ಬೇರೆ ಟೈಪ್ ಇರ್ತದೆ. ಅದೇ ಥರ 3 ಫೇಸ್ ಜನರೇಟರ್ಸ್ನಲ್ಲೂ ಕೂಡ ಫೀಲ್ಡ್ ಆರ್ಮೇಚರ್ಗಳು ಬೇರೆ ಬೇರೆ ಇರ್ತಾವೆ. ಉದಾಹರಣೆಗೆ ಸ್ಟೇಟರ್ ವೈಂಡಿಂಗು ನಮಗೆ 3 ಫೇಸ್ನಲ್ಲಿದ್ದರೆ ಅದರ ಆರ್ಮೇಚರ್ ವೈಂಡಿಂಗು ಬೇರೆ ಇರ್ತದೆ. ಅದೇ ಥರ ಸಿಂಗಲ್ ಫೇಸ್ನಲ್ಲಿ ನಿಮಗೆ ಸ್ಟೇಟ್ ವೈಂಡಿಂಗೇ ಬೇರೆ ಇರ್ತದೆ, ಆರ್ಮೇಚರ್ ವೈಂಡಿಂಗೇ ಬೇರೆ ಇರ್ತದೆ. ಹಾಗಾದರೆ ಆರ್ಮೇಚರ್ ವೈಂಡಿಂಗು ಸ್ಟೇಟ್ ವೈಂಡಿಂಗಿಗೂ ಏನು ವ್ಯತ್ಯಾಸ ಇದೆ, ಅದನ್ನು ಯಾಕೆ ಆ ಥರ ಮಾಡಿದರೆ, ಯಾವ್ಯಾವ ಕಂಪನಿಯವರು ಆ ಥರ ಮಾಡಿದ್ದಾರೆ, ಇದನ್ನು 100% ನಿಮಗೆ ಪ್ರಾಕ್ಟಿಕಲಿ ಟ್ರೈನಿಂಗ್ ತೋರಿಸೋದ್ರ ಮುಖಾಂತರ ನಿಮಗೆ ಅದು ತರಬೇತಿ ಕೋರ್ಸನ್ನು ನಾವು ಪ್ರಾರಂಭ ಮಾಡಿದ್ದೆ. ನಂತರ ಈ ಸಿಂಗಲ್ ಫೇಸ್ ಜನರೇಟರ್ಸ್ನಲ್ಲಿ ನಮಗೆ ಸಾಮಾನ್ಯವಾಗಿ ಒಂದೇ ಥರನಾಗಿದ್ದು ಔಟ್ಪುಟ್ ಇರ್ತದೆ, ಅದು ನಮಗೆ ಡಯೋಡ್ ಸಿಸ್ಟಮ್ಸ್ನಲ್ಲೇ ಔಟ್ಪುಟ್ ಮಾಡ್ಕೊಂಡಿರ್ತೀವಿ. ಆದರೆ 3 ಫೇಸ್ನಲ್ಲಿ ನಮಗೆ 4 ಥರನಾದ ಪವರ್ ಔಟ್ಪುಟ್ ಸಿಸ್ಟಮ್ಸ್ ಬರ್ತದೆ. ಯಾವುದಪ್ಪ ಅಂದರೆ ಮೊದಲನೇದಾಗಿ ನಮಗೆ AVR ಸಿಸ್ಟಮ್ಸ್ನಲ್ಲಿ ನಮಗೆ ಪವರ್ ಸಪ್ಲೈನ ಔಟ್ಪುಟ್ ಮಾಡುತ್ತೆ. ಎರಡನೇದಾಗಿ ನಮಗೆ ಟ್ರಾನ್ಸ್ಫಾರ್ಮರ್ ಸಿಸ್ಟಮ್ಸ್ ಹಾಕಿರ್ತೀವಿ, ಅದು ಟ್ರಾನ್ಸ್ಫಾರ್ಮರ್ ಸಿಸ್ಟಮ್ನಲ್ಲಿ ಪವರ್ ಪುಟ್ಟನ್ನು ಔಟ್ಪುಟ್ ಮಾಡ್ತಾ ಇರ್ತೀವಿ. ಮೂರನೇದಾಗಿ ಅಲ್ಲೂ ಕೂಡ ಡಯೋಡ್ ಸಿಸ್ಟಮ್ಸ್ ಹಾಕ್ಕೊಂಡಿರ್ತೀವಿ. ನಂತರ 4ನೇದಾಗಿ ನಮಗೆ ಎಕ್ಸಿಟೋರ್ ಸಿಸ್ಟಮ್ಸ್ ಅಂತ ಹೇಳ್ಬಿಟ್ಟು ಹೀಗೆ 4 ಥರದ ಪವರ್ ಔಟ್ಪುಟ್ ಇದೆ. ಮತ್ತು ಮೇಯ್ನಾಗಿ ನಮಗೆ ವಿತ್ ಬ್ರಷು ವಿತೌಟ್ ಬ್ರಷು ಅಂತೇಳ್ಬಿಟ್ಟು 2 ಟೈಪ್ ಇದೆ. ವಿತ್ ಬ್ರಷ್ ಆದರೆ ಯಾವ ಥರ ಆಗಿರ್ತದೆ, ವಿತೌಟ್ ಬ್ರಷ್ ಆದರೆ ಯಾವ ಥರ ಆಗಿರುತ್ತೆ. ಈಗ ಮಾಡ್ರನಿಗೆ ಬರೋದೆಲ್ಲ ಸೈಲೆಂಟ್ ಜನರೇಟರ್ಸ್ ಅಂತ ಏನು ಬಾಕ್ಸ್ ಟೈಪ್ ಜನರೇಟರ್ಸ್ ಏನು ಬರ್ತಿದ್ದೋ ಅದ್ರ ಎಲ್ಲರೂ ಕೂಡ ಈಗ ಬ್ರಷ್ಲೆಸ್ ಜನರೇಟರ್ಸ್ ಬರ್ತದೆ. ವಿತ್ ಬ್ರಷ್ ಇದೆ, ಬ್ರಷ್ಲೆಸ್ಸು ಇದೆ. ಅವೆರಡಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಏನು. ಹಾಗಾದರೆ ಬ್ರಷ್ಲೆಸ್ನಲ್ಲಿ ಇರ್ತಕ್ಕಂತಹ ಆರ್ಮೇಚರ್ ಯಾವ ಥರ ಇರ್ತದೆ, ಅದು ಫೀಲ್ಡ್ ಯಾವ ಥರ ಇರ್ತದೆ. ವಿತ್ ಬ್ರಷ್ ಆದರೆ ಅಂದರೆ ಸ್ಲಿಪ್ರಿಂಗ್ ಇದ್ದು ಬ್ರಷ್ ಇರೋ ಕನೆಕ್ಷನ್ ಕೊಟ್ಟದ್ದಾದರೆ ಅದರದ್ದು ಆರ್ಮೇಚರು ಮತ್ತು ಫೀಲ್ಡು ಯಾವ ಥರ ಇರ್ತದೆ. ಇವೆಲ್ಲ ಮಾಹಿತಿಯನ್ನು ಕೂಡ ನಾವು ನಿಮಗೆ 100% ಪ್ರಾಕ್ಟಿಕಲಿ ತರಬೇತಿ ಕೊಡೋದ್ರ ಮುಖಾಂತರ ಈ ಒಂದು ಟ್ರೈನಿಂಗ್ ಕೋರ್ಸ್. ಸಾಮಾನ್ಯವಾಗಿ ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಮೋಸ್ಟ್ಲಿ ಭಾರತ ದೇಶದಲ್ಲಿ ಎಲ್ಲೂ ಈ ಒಂದು ಕೋರ್ಸನ್ನು ಕೂಡ ನಾವು ಮಾಡಿಲ್ಲ ಅಂತ ನನ್ನ ಅನಿಸಿಕೆ ಇದೆ. ನಾನು ಕೂಡ ಸರ್ಚ್ ಮಾಡಿದ್ದೀನಿ, ಎಲ್ಲೂ ಕೂಡ ಸಿಕ್ಕಿಲ್ಲ ನನಗೆ. ಆದರೂ ಈ ಒಂದು ತರಬೇತಿನ ಮೊದಲನೇದಾಗಿ ನಮ್ಮ ನೋಬಲ್ ಟೆಕ್ನಿಕಲ್ ಚಾನಲ್ ಇದನ್ನು ನಾವು ಟ್ರೈನಿಂಗನ್ನು ಮಾಡ್ತಾಯಿದ್ದೇವೆ. ಸರಿ, ಹಾಗಾದರೆ ಈ ಒಂದು ಟ್ರೈನಿಂಗ್ನಲ್ಲಿ ನಿಮಗೆ ಏನೇನು ಬರುತ್ತೆ, ಆರ್ಮೇಚರ್ ವೆಲ್ಡಿಂಗ್ ಮಾಡೋದು, ನಂತರ ಫೀಲ್ಡ್ ವೆಲ್ಡಿಂಗ್ ಮಾಡೋದು, ನಂತರ ಆರ್ಮೇಚರ್ಗೂ ಮತ್ತು ಫೀಲ್ಡ್ಗೆ ಇರ್ತಕ್ಕಂತಹ ವ್ಯತ್ಯಾಸ ಏನು, ಫೀಲ್ಡು ಯಾವ್ಯಾವ ಟೈಪ್ ಬರ್ತದೆ, ಯಾವ ಕಂಪನಿಯವರು ಯಾವ ಥರ ಮಾಡಿದರೆ, ಆರ್ಮೇಚರ್ ಯಾವ ಟೈಪ್ ಬರ್ತದೆ, ಅದು ಡಿಪೆಂಡ್ ಅಪಾನು KVR ಸಿಸ್ಟಮ್ಸು. ಅದೇ ಥರ KVR ನಮ್ಮ ಟ್ರಾನ್ಸ್ಫಾರ್ಮರ್ ನಮ್ಮ ಜನರೇಟರ್ ವ್ಯಾಲಿನ ನಾವು KVRನಲ್ಲಿ ಹೇಳ್ತಿದ್ದೆ, KVAನಲ್ಲಿ ಹೇಳ್ತಿದ್ದೇವೆ. ಆ KVA ಸಿಸ್ಟಮ್ಸ್ನಲ್ಲಿ ಚೇಂಜಸ್ ಆದಂಗಿಲ್ಲ, ಅದರ ವೈಂಡಿಂಗು ಮತ್ತು ಫೀಲ್ಡ್ ವೆಂಡಿಂಗ್ಗಳು ಬದಲಾವಣೆ ಆಗ್ತಾ ಹೋಗ್ತದೆ. ಹಾಗಾದರೆ ಈ ಒಂದು ಇವುಗಳಿಗೆ ನಿಮಗೆ ಎಲ್ಲವನ್ನೂ ಕೂಡ ನಾವು ಚಿತ್ರದ ಮುಖಾಂತರ ತೋರಿಸಿದ್ದೇನೆ. ಆ ಯಾವ ಆಲ್ಟರ್ನೇಟರ್ಸ್ ಯಾವ ಟೈಪ್ ಇದ್ದಾವೆ, ಯಾವ ಟೈಪ್ ಆಲ್ಟರ್ನೇಟರ್ಗಳಿದ್ದಾವೆ, ಕಿರ್ಲೋಸ್ಕರ್ ಕಂಪ್ನಿಯವ್ರು ಯಾವ ಥರ ಮಾಡಿದ್ದಾರೆ, ಸ್ಟಾಂಪೌಂಡ್ನವ್ರು ಯಾವ ಥರ ಮಾಡಿದ್ದಾರೆ, ಆ ನಂತರ ನಿಮಗೆ ಕ್ರಾಂಪ್ಟನ್ ಗ್ರೀವ್ಸ್ನವ್ರು ಯಾವ ಥರ ಮಾಡಿ, ಹೀಗೆ ಹಲವಾರು ಕಂಪನಿಗಳು ಬೇರೆ ಬೇರೆ ತಮ್ಮದೇ ಆದ ಒಂದು ಕಂಪನಿಯ ಬ್ರ್ಯಾಂಡೆಡ್ ಮೇಲೆ ತಯಾರು ಮಾಡಿದರೆ ಅವೆಲ್ಲವೂ ಕೂಡ ಏನೇ ಇದ್ರೂ ಕೂಡ ಪ್ರಿನ್ಸಿಪಲ್ ಒಂದೇ ಇರ್ತದೆ.
ಬಟ್ ಫೀಲ್ಡ್ ಮತ್ತು ಆರ್ಮೇಚರ್ ವೆರಿ ಇಂಪಾರ್ಟೆಂಟು. ನಂತರ ಪವರ್ ಔಟ್ಪುಟ್ ಯಾವ ಥರ ಆಗ್ತದೆ, ಇನ್ನು AVR ಸಿಸ್ಟಮ್ ಕೊಟ್ಟಿದ್ದಾರೆ, ಟ್ರಾನ್ಸ್ಫಾರ್ಮರ್ ಸಿಸ್ಟಮ್, ಡಯೋಡ್ ಕೊಟ್ಟಿದ್ದಾರೆ, ಅಥವಾ ಎಕ್ಸಿಟಿವ್ ಸಿಸ್ಟಮ್ ಕೊಟ್ಟಿದ್ದಾರೆ. ಎಕ್ಸಿಟಿವ್ ಸಿಸ್ಟಮ್ಸ್ಗೂ ಮತ್ತು ಸ್ಲಿಪ್ರಿಂಗ್ ಸಿಸ್ಟಮ್ಸ್ಗೂ ಏನು ವ್ಯತ್ಯಾಸ, ನಂತರ ಅದು ಬ್ರಷ್ಲೆಸ್ ಇದೆಯಾ ವಿತೌಟ್ ಬ್ರಷ್ ಇದೆ, ಅದನ್ನು ಫೈಂಡ್ ಔಟ್ ಮಾಡೋದು ಹೇಗೆ, ಈ ಎಲ್ಲ ಮಾಹಿತಿಗಳನ್ನು ಕೂಡ ನಿಮಗೆ ಈ ಒಂದು ತರಬೇತಿಯಲ್ಲಿ ಸ್ಪಷ್ಟವಾಗಿ ಫಸ್ಟ್ ನಿಮಗೆ ಥಿಯರಿ ಹೇಳ್ತಿದ್ವಿ, ನಂತರ ಪ್ರಾಕ್ಟಿಕಲಿ ಬರ್ತದೆ, ನಂತರ ಅದರ ಎಕ್ಸ್ಪ್ಲನೇಷನ್ ಮಾಡಿ ನೋಡ್ತಿದ್ವಿ. ಈಗ ಅದು ಆ ಒಂದು ತರಬೇತಿಯ ಕಾರ್ಯಕ್ರಮ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಹಾಗಾದರೆ ಈ ಒಂದು ತರಬೇತಿ ಕಾರ್ಯಕ್ರಮಕ್ಕೆ ಯಾವ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ಬೋದು, ಯಾರು ಬೇಕಾದರೂ ಬರ್ಬೋದು ಸ್ನೇಹಿತರೆ. ಉದಾಹರಣೆಗೆ ಒಂದು ಹೇಳ್ತಿದ್ದೇನೆ, ಸ್ವಲ್ಪ ಮಾಹಿತಿ ಇರಬೇಕು. ಯಾಕಂದರೆ ಸಡನ್ನಾಗಿ ಇದು ಮೋಟ್ರ್ ಅಲ್ಲ, ಮೋಟ್ರ್ ಆದರೆ ನಾವು ಸಾಮಾನ್ಯವಾಗಿ ಅವ್ರನ್ನ ಬೇಸಿಕಲಿ ತೊಗೊಂಡು ಬಂದುಬಿಡ್ಬೋದು. ಇದು ಜನ್ರೇಟರ್ ಆಗಿರೋದ್ರಿಂದ, ಅಂದರೆ ಆಲ್ಟರ್ನೇಟರ್ ಆಗಿರೋದ್ರಿಂದ ಇದನ್ನು ನಾವು ಅವರಿಗೆ ಸ್ವಲ್ಪ ಬೇಸಿಕ್ ಮಾಹಿತಿ ಇದ್ದವ್ರು ಆದರೆ ನಮಗೆ ಬೇಗ ಆಗುತ್ತೆ. ಉದಾಹರಣೆಗೆ ITI ಮಾಡಿದ್ರೆ ಆಗ್ಬೋದು, ಡಿಪ್ಲೊಮಾ ಮಾಡಿದ್ರಂತೂ ಬೇಗ ಅರ್ಥ ಆಗುತ್ತೆ, ಇಂಜಿನಿಯರಿಂಗ್ ಮಾಡಿದ್ರೆ ಇನ್ನೂ ಕೂಡ ಬೇರೆ ಅರ್ಥ ಆಗುತ್ತೆ. ಕಾರಣ ಏನಪ್ಪ ಅಂದರೆ ಆಲ್ರೆಡಿ ಅವರು ಸ್ಟಡಿ ಮಾಡಿರ್ತಾರೆ, ಸ್ವಲ್ಪ ಅವ್ರು ಟಚ್ ಅಪ್ ಕೊಟ್ಬಿಟ್ರೆ ಬೇಗ ಆಗುತ್ತೆ. ಅದು ಮಾಡಿದರೆ ಬೇರೆಯವರು ಏನು ಇಲ್ಲದರೂ ಕೂಡ ಮಾಡಿದರೆ ಇಲ್ಲ ಅಂತಲ್ಲ, ಬಟ್ ತುಂಬ ಟೈಮ್ ತೊಗೊಳ್ತದೆ. ಹಾಗಾಗಿ ಈ ಒಂದು ತರಬೇತಿ ಕಾರ್ಯಕ್ರಮಕ್ಕೆ ಯಾರು ಬೇಕಾದರೂ ಬರ್ಬೋದು. ಎಷ್ಟು ವಯಸ್ಸಾದ 18 ವರ್ಷದ ಮೇಲ್ಪಟ್ಟು ಯಾವ ಅಭ್ಯರ್ಥಿಗಳು ಎನಿ ಕ್ವಾಲಿಫಿಕೇಷನ್ ಯಾವುದಾದ್ರೂ ಬರ್ಬೋದು. ಓಕೆ, ಹಾಗಾದರೆ ಈ ನಮ್ಮ ಒಂದು ವಿಡಿಯೋನ ನಿಮಗೆ ತುಂಬ ಲೈಕ್ ಆಗಿದೆಯಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನಿಮ್ಮ ಏನೇ ಸಮಸ್ಯೆ ಇದ್ದರೂ ಕೂಡ ನೇರವಾಗಿ ಮಾತಾಡಿ, ಯಾರು ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಬೇಡಿ. ಕಾರಣ ವಾಟ್ಸಪ್ ನೋಡಲಿಕ್ಕೆ ನನಗೆ ಟೈಮ್ ಇಲ್ಲ. ನಿಮ್ಮ ಏನೇ ಸಮಸ್ಯೆ ಇದ್ದರೂ ಕೂಡ ನೇರವಾಗಿ ಮಾತಾಡಿಬಿಟ್ಟು ನಿಮ್ಮ ಸಮಸ್ಯೆನ ನಾನು ಬಗೆಹರಿಸ್ಕೊಳ್ಳಿ, ಅದಕ್ಕೆ ತಕ್ಕ ಉತ್ತರನ ನಾನು ಕೊಡ್ತಿದ್ದೀನಿ. ಓಕೆ, ಹಾಗಾದರೆ ಈ ಒಂದು ತರಬೇತಿಗೆ ಎಲ್ಲಿಗೆ ಬರಬೇಕು ಅಂತ ಹೇಳಿಬಿಟ್ಟು ನಿಮಗೆ ಫೋನ್ ನಂಬರ್ ಕೂಡ ಕೊಟ್ಟಿದ್ದೇವೆ ಮತ್ತು ಅಡ್ರೆಸ್ಸನ್ನು ಕೂಡ ನಿಮಗೆ ಸೆಂಡ್ ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್.